ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಕೆಪಾಸಿಟೆನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡೆರಿವೇಷನ್ ಮಾಡೋಕೆ ಹೋಗ್ತಾ ಇದ್ದೀನಿ. ಇದು ಭಾಳ ಮುಖ್ಯವಾಗಿರುವಂತಹ ಡೆರಿವೇಷನ್ ಆಗಿದೆ. ಓಕೆ, ಸೊ ಆಲ್ರೆಡಿ ಸ್ಕ್ರೀನ್ಲಿ ತೋರಿಸ್ತಾ ಇದ್ದೀನಿ. ಒಂದು ಪ್ಯಾರಲಲ್ ಪ್ಲೇಟ್ ತೆಗೆದುಕೊಂಡಿದ್ದೇನೆ ಇಲ್ಲಿ. ಓಕೆ, ಇವೆರಡು ಏನಪ್ಪ ಅಂತಂದರೆ ಮೆಟಲ್ ಪ್ಲೇಟ್ಸ್ ಇವೆ, ಯಾ ಕಂಡಕ್ಟರ್ಸ್. ಓಕೆ, ಎರಡು ತೆಗೆದು ಡಿಸ್ಟೆನ್ಸ್ ಬಿಟ್ವೀನ್ ಐ ಕನ್ಸಿಡರ್ ಲೆಟ್ ದಿಸ್ ಬಿ ಡಿ. ಆದರೆ ಡಿ ಎಷ್ಟು ಸ್ಮಾಲ್ ಇರಬೇಕಂದ್ರೆ ಭಾಳಷ್ಟು ಸ್ಮಾಲ್. ಕಂಪೇರಿಂಗ್ ಏರಿಯಾಗೆ ನೋಡಿದ್ರೆ ಇಟ್ ಶುಡ್ ಬಿ ವೆರಿ ವೆರಿ ಸ್ಮಾಲ್. ಓಕೆ, ಅಂದಾಗಲೇ ಅದು ಮತ್ತು ಪ್ಯಾರಲ್ ಆಗಿರಬೇಕು ಒಂದು. ಆಮೇಲೆ ಏರಿಯಾ ಶುಡ್ ಬಿ ಸೇಮ್. ಎರಡರದ್ದು ಒಂದು ಪ್ಲೇಟ್ಸ್ ಎರಡು ಏನಿದೆ ನೋಡಿ ಏರಿಯಾ ಕಂಪಲ್ಸರಿ ಈಕ್ವಲ್ ಆಗಿರಬೇಕು. ಓಕೆ, ಸೊ ಈಗ ಇದನ್ನು ನಾನು ಚಾರ್ಜಿಂಗ್ ಹೇಳ್ತಲ್ಲ, ಡೈರೆಕ್ಟ್ಲಿ ಐ ಆಮ್ ಟೆಲಿಂಗ್ ಯು ವಾಟ್ ಈಸ್ ದ ಕೆಪಾಸಿಟೆನ್ಸ್ ಆಫ್ ದಿಸ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ವಾಟ್ ಇಸ್ ದ ಕೆಪಾಸಿಟೆನ್ಸ್ ಅಂದರೆ ಈ ಒಂದು ಕೆಪಾಸಿಟರ್ನ ಚಾರ್ಜ್ ಸ್ಟೋರ್ ಮಾಡೋದಕ್ಕೆ ಏನು ಕೆಪಾಸಿಟಿ ಇದೆ ಅದು ನಾನು ನಿಮ್ಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಡೆರಿವೇಷನ್ ಯಾವ ರೀತಿ ಮಾಡ್ಬೇಕನ್ನೋದು. ಓಕೆ, ಸೊ ಇದೇನು ಮಾಡುತ್ತಪ್ಪ ಅಂದರೆ ಚಾರ್ಜ್ನ ಸ್ಟೋರ್ ಮಾಡುತ್ತೆ. ಲೆಟ್ ದ ಚಾರ್ಜ್ ಆನ್ ದಿಸ್ ಪ್ಲೇಟ್ಸ್ ಬಿ. ಮೊದಲ ಏರಿಯಾ ತಗೋತೇನೆ. ಲೆಟ್ ದ ಏರಿಯಾ ಬಿ, ಎರಡು ಏರಿಯಾ ಸೇಮ್ ಇದೆ. ಲೆಟ್ ಐ ಟೇಕ್ ದ ಏರಿಯಾ ಬಿ ಎ ಅಂತ ಆಗಿರಲಿ. ಇದಕ್ಕೆ ನಾನೇನು ಮಾಡ್ತೇನೆ, ಚಾರ್ಜ್ ಬಿ ಕ್ಯೂ, ಇದ್ರ ಮೇಲೆ ಚಾರ್ಜ್ ಕ್ಯೂ ಅಂತ ಆಗಲಿ. ಯಾವಾಗ ನಾನಿಲ್ಲಿ ಪ್ಲಸ್ ಚಾರ್ಜ್ ಬರಿತೇನೆ, ಓಕೆ ಪ್ಲಸ್ ಚಾರ್ಜ್ ಬರಿತೇನೆ, ಸೊ ಆಟೋಮೆಟಿಕ್ಲಿ ಏನಪ್ಪ ಅಂದರೆ ಈ ಕಡೆ ಈಕ್ವಲ್ ಚಾರ್ಜ್ ಅಂದರೆ ಅಪೋಸಿಟ್ ಇನ್ ಚಾರ್ಜ್, ಇಲ್ಲಿ ಅಪೋಸಿಟ್ ಚಾರ್ಜ್ ಈ ರೀತಿ ಇಂಡ್ಯೂಸ್ ಆಗುತ್ತೆ. ರೈಟ್, ಇದು ಚಾರ್ಜಿಂಗ್ ಮತ್ತು ಡಿಸ್ಚಾರ್ಜಿಂಗ್ ನೀವು ಅದು ಓದಿದಾಗ ನಿಮಗೆ ಆಟೋಮೆಟಿಕ್ಲಿ ಐಡಿಯಾ ಬರುತ್ತೆ. ಅಲ್ಲಿ ಪ್ಲಸ್ ಇದ್ದಾಗ ಈ ಕಡೆ ಮೈನಸ್ ಇಂಡ್ಯೂಸ್ ಆಗುತ್ತೆ. ಕಂಪಲ್ಸರಿ ಅರ್ಥಿಂಗ್ ಮಾಡೋದಿಲ್ಲಪ್ಪ ಅಂದರೆ ಆಗೋದಿಲ್ಲ, ಅರ್ಥಿಂಗ್ ಮಾಡಲೇಬೇಕಾಗತ್ತೆ. ಓಕೆ, ಸೊ ಐ ಕನ್ಸಿಡರ್ಡ್ ಇಯರ್ ಚಾರ್ಜ್ಡ್ ಕೆಪಾಸಿಟರ್. ಓಕೆ, ಅನ್ಚಾರ್ಜ್ ಇದ್ರೆ ಮತ್ತದಕ್ಕೆ ನಾವು ಅದಕ್ಕೇನಪ್ಪ ಚಾರ್ಜಿಂಗ್ ಮಾಡಬೇಕಾಗುತ್ತೆ. ಐ ಕನ್ಸಿಡರ್ಡ್ ಇಯರ್ ಚಾರ್ಜ್ಡ್ ಕೆಪಾಸಿಟರ್. ನನಗಿದ್ರ ಕೆಪಾಸಿಟಿ ಫೈಂಡ್ ಔಟ್ ಮಾಡೋದಿದೆ. ಯಾವಾಗ ಪ್ಲಸ್ ಮೈನಸ್ ಈ ರೀತಿ ಡೆವಲಪ್ ಆದಾಗ ನಾವೇನಂತೀವಿ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಎಸ್ಟಾಬ್ಲಿಷ್ಡ್ ಲೈಕ್ ದಿಸ್. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಎಸ್ಟಾಬ್ಲಿಷ್ಡ್, ಈ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಎಸ್ಟಾಬ್ಲಿಷ್ ಆಗಿದೆ. ಸೊ ಲೆಟ್ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಬಿ ಇ. ಆಮೇಲೆ ದ ವೋಲ್ಟೇಜ್ ಅಕ್ರಾಸ್ ದಿಸ್ ಪ್ಯಾರಲಲ್ ಪ್ಲೇಟ್ ಲೆಟ್ ದಟ್ ಬಿ ವಿ ಆಗಿರಲಿ. ಫೈನ್. ಈಗ ಜನರಲಿ ಬೈ ಡೆಫಿನಿಷನ್ ವಾಟ್ ಈಸ್ ಅ ಕೆಪಾಸಿಟೆನ್ಸ್ ಆಫ್ ಕೆಪಾಸಿಟರ್? ಯೂಸಲಿ ಫಾರ್ಮುಲಾ ಏನಂತೀವಿ ಅದಕ್ಕೆ ಸಿ ಈಸ್ ಈಕ್ವಲ್ ಟು, ವಿ ನೋ ದ ಫಾರ್ಮುಲಾ. ಬೈ ಡೆಫಿನಿಷನ್ ಕ್ಯಾನ್ ಐ ಸೇ ಸಿ ಈಸ್ ಈಕ್ವಲ್ ಟು ವಾಟ್ ಈಸ್ ದ ಟೋಟಲ್ ಚಾರ್ಜ್ ಇಯರ್, ಲೆಟ್ ದಟ್ ಬಿ ಕ್ಯೂ. ಇಲ್ಲಿ ಪ್ಲಸ್ ಕ್ಯೂ ಅಂತಾರೆ, ಇಲ್ಲಿ ಮೈನಸ್ ಕ್ಯೂ ಆಗಿರುತ್ತೆ, ಈ ರೀತಿ ಬರಿತೀವಿ. ಓಕೆ, ಸೊ ಕ್ಯೂ ಡಿವೈಡಿಂಗ್ ಬೈ ವಿ. ಲೆಟ್ ಟೇಕ್ ದಿಸ್ ಎಸ್ ವಿ, ಸಾರಿ ಇಕ್ವೇಷನ್ ನಂಬರ್ 1. ಸಿ ಈಸ್ ಈಕ್ವಲ್ ಟು ಕ್ಯೂ ಬೈ ವಿ ಅಂತ ತೊಗೊಂಡಿದ್ದೇನೆ. ಈಗ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಈ ಒಂದು ಪ್ಲೇಟ್ ಇದೆ ನೋಡಿ, ಈ ಒಂದು ಪ್ಲೇಟ್, ಇದೊಂದು ಪ್ಲೇಟ್. ಸೆಕೆಂಡ್ ಚಾಪ್ಟರ್ನಲ್ಲಿ ಇಲ್ಲ, ಚಾಪ್ಟರ್ 1ನಲ್ಲಿ ಫೀಲ್ಡ್ ಡ್ಯೂ ಟು ದ ಯೂನಿಫಾರ್ಮ್ಲಿ ಚಾರ್ಜ್ ಇನ್ಫೈನೈಟ್ ಪ್ಲೇನ್ ಶೀಟ್ ಅಂತ ನೋಡಿ, ಅದು ನೀವು ಆಲ್ರೆಡಿ ಡೆರಿವೇಷನ್ ಮಾಡಿರ್ತೀರ. ಬೈ ದ ಡೆಫಿನಿಷನ್ ಏನಾಗುತ್ತೆ ಅಂದರೆ ವಾಟ್ ಈಸ್ ಅ ಫೀಲ್ಡ್ ಫ್ರಮ್ ದಿಸ್ ಕೆನ್ ಎಸ್ ಎ ಸಿಗ್ಮಾ ಡಿವೈಡಿಂಗ್ ಬೈ 2 ಎಪ್ಸಿಲಾನ್ ನಾಟ್. ಇದನ್ನು ಸಿಗ್ಮಾ ಡಿವೈಡಿಂಗ್ ಬೈ 2 ಎಪ್ಸಿಲಾನ್ ನಾಟ್ ಆಗುತ್ತೆ. ಟೋಟಲ್ ಫೀಲ್ಡ್ ನೆಟ್ ಫೀಲ್ಡ್ ಕ್ಯಾನ್ ಬಿ ಗಿವನ್ ಬೈ ದಿಸ್ ಫಾರ್ಮುಲಾ, ಬೈ ಗಾಸ್ ಲಾ. ವಾಟ್ ಕ್ಯಾನ್ ಐ ರೈಟ್? ಇ ಈಕ್ವಲ್ ಟು ಇದ್ರದ್ದು ಏನು ಬರೀಬೋದು ನಾನು, ಸಿಗ್ಮಾ ಡಿವೈಡಿಂಗ್ ಬೈ 2 ಎಪ್ಸಿಲಾನ್ ನಾಟ್ ಪ್ಲಸ್ ಸಿಗ್ಮಾ ಡಿವೈಡಿಂಗ್ ಬೈ 2 ಎಪ್ಸಿಲಾನ್ ನಾಟ್. ಇದೆಲ್ಲ ಮೊದಲೇ ಬರೀಬೇಕು. ಲೆಟ್ ಇ ಬಿ ದ ಎಲೆಕ್ಟ್ರಿಕ್ ಫೀಲ್ಡ್, ಕ್ಯೂ ಬಿ ದ ಚಾರ್ಜ್, ಲೆಟ್ ಡಿ ಬಿ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್. ಓಕೆ, ಸೊ ಆಮೇಲೆ ಸಿಗ್ಮಾ ಇಸ್ ದ ಸರ್ಫೇಸ್ ಡೆನ್ಸಿಟಿ ಆಫ್ ದಿಸ್ ಪ್ಲೇಟ್. ಈ ರೀತಿ ಎಲ್ಲ ಕಂಟಿನ್ಯೂಸ್ಲಿ ನೀವು ಬರೀಬೇಕು. ಓಕೆ, ಫೈನ್. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಿದಾಗ ಏನು ಬರುತ್ತೆ, ಡಿವೈಡಿಂಗ್ ಬೈ 2 ಎಪ್ಸಿಲಾನ್ ನಾಟ್ ಸಿಗ್ಮಾ ಪ್ಲಸ್ ಸಿಗ್ಮಾ ಕ್ಯಾನ್ ಎಸ್ ಎ 2 ಸಿಗ್ಮಾ 2 ಕ್ಯಾನ್ಸಲ್. ಸೊ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಬಿಕಾಸ್ ಆಫ್ ದೀಸ್ 2 ಪ್ಲೇಟ್ಸ್ ಕ್ಯಾನ್ ಐ ರೈಟ್ ಇ ಈಕ್ವಲ್ ಟು ಸಿಗ್ಮಾ ಡಿವೈಡಿಂಗ್ ಬೈ ಎಪ್ಸಿಲಾನ್ ನಾಟ್ ಅಂತ ನಾನಿಲ್ಲಿ ಬರಿಬೋದು. ಓಕೆ, ಸೆಕೆಂಡ್. ಇದು ಯಾವ ರೀತಿ ತೊಗೊಂಡಿದ್ದೀನಿ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗಿರ್ಬೇಕು ಅನ್ಕೋತೀನಿ. ಚಾಪ್ಟರ್ 1 ಗಾಸ್ ಲಾ ಅಪ್ಲಿಕೇಶನಲ್ಲಿ ಫೀಲ್ಡ್ ಡ್ಯೂ ಟು ಪ್ಲೇನ್ ಶೀಟ್ ಏನಿದೆ, ಇನ್ಫಿನಿಟಿ ಪ್ಲೇನ್ ಶೀಟ್, ಅದಕ್ಕೆ ಹೇಳ್ತಾ ಇದ್ದೀನಿ ದಿಟ್ ಶುಡ್ ಬಿ ವೆರಿ ವೆರಿ ಲಾರ್ಜ್ ವೆನ್ ಕಂಪೇರಿಂಗ್ ದಿಸ್ ಡಿಸ್ಟೆನ್ಸ್. ಓಕೆ, ಇನ್ಫಿನಿಟಿಸ್ಬಿಲಿ ಲಾರ್ಜ್ ಅಂತ ಕರಿತೀವಿ. ವೆನ್ ಯು ಕಂಪೇರ್ ದಿಸ್ ಡಿ ಇಟ್ ಶುಡ್ ಬಿ ಇವೆರಡೇನಾಗಬೇಕು ಭಾಳ ದೊಡ್ಡದು, ಅಂದರೆ ಇನ್ಫಿನಿಟಿಲಿ ಲಾಂಗ್ ಅಂತ ಕರಿತೀವಿ, ಲಾರ್ಜರ್. This area should be, comparing this D should be very high. Okay, so anyway, ಈಗ ನಮಗೇನು ಬೇಕು ಅಂತಂದರೆ, ನಾವು one more relation I get. If I say that the potential difference between these 2 plates, if it is V, okay, what is the relation between E and V? ನಿಮಗೆ ಐಡಿಯಾ ಇರ್ಬೋದು, ದ ರಿಲೇಷನ್ ಬಿಟ್ವೀನ್ ಇ ಆ್ಯಂಡ್ ವಿ 3 ಮಾರ್ಕ್ಸಿಗೆ ಕೇಳ್ತಾನೆ. ಓಕೆ, ನೆನಪಿದೆ ಅನ್ಕೋತೀನಿ. ಅದು ಇ ಈಕ್ವಲ್ ಟು ಮೈನಸ್ ಡಿ ವಿ ಬೈ ಡಿ ಎಕ್ಸ್, ಈ ರೀತಿ ಪೊಟೆನ್ಷಿಯಲ್ ಗ್ರೇಡಿಯಂಟ್. ಸೊ ಈಕ್ವಲ್ ಟು ಮೈನಸ್ ಡಿ ವಿ ಬೈ ಡಿ ಎಕ್ಸ್, ಈ ರೀತಿ ರಿಲೇಷನ್ ಇರ್ತಿತ್ತು. ವಾಟ್ ಈಸ್ ದಟ್ ನೆಗೆಟಿವ್ ಸೈನ್ ಇಂಡಿಕೇಟ್ಸ್? ನೆಗೆಟಿವ್ ಸೈನ್ ಅಂದರೆ ಏನಾಗುತ್ತೆ, ಫೀಲ್ಡ್ ಆಗಿರ್ಬೋದು ಮತ್ತು ಡಿಸ್ಪ್ಲೇಸ್ಮೆಂಟ್ ಆಗಲಿಂದ ಅಪೋಸಿಟ್ ಡೈರೆಕ್ಷನ್. ಬಟ್ ಇಲ್ಲಿ ನನಗೇನಪ್ಪ ಅಂದರೆ ಐ ಡೋಂಟ್ ವಾಂಟ್ ದಿಸ್ ಡೈರೆಕ್ಷನ್ ಆ್ಯಂಡ್ ಆಲ್, ನನಗೆ ಬರೀ ಮ್ಯಾಗ್ನೆಟ್ಯೂಡ್ ಬೇಕು. ಅದಕ್ಕೆ ನಾ ಏನು ಮಾಡ್ತೀನಿ ಅಂದರೆ, ವಿ ನೋ ದ್ಯಾಟ್ ವಿ ಹ್ಯಾವ್
ಏನು ಬರಿಬೋದು ಇಲ್ಲಿ ಇ ಈಕ್ವಲ್ ಟು ಓಕೆ ಸೊ ಆ ನೆಗೆಟಿವ್ ತಗೋಲ್ಲ ಬಿಕಾಸ್ ಐ ಆಮ್ ಟೇಕಿಂಗ್ ಮ್ಯಾಗ್ನೆಟ್ಯೂಡ್ ಇಯರ್ ಐ ಡೋಂಟ್ ವಾಂಟ್ ನೆಗೆಟಿವ್ ಡೈರೆಕ್ಷನ್ ಬೇಕಲ್ಲ ನನಗೆ ಡಿ ವಿ ಐ ಸೇ ದ್ಯಾಟ್ potential between this b let that be v, so can I take v dividing by distance is dx. What is the distance? I'm taking a d andre ee reeti bariboda d anta. Take this as 3. okay fine. So practice ಮಾಡಬೇಕು ಇಲ್ಲಿ ಇಲ್ಲಿ ಅಬ್ಸರ್ವ್ ಮಾಡ್ರಿ from 2 and 3 what we are coming to know. From 2 and 3 ಎರಡಕ್ಕೂ ನಾನು ಇಕ್ವೇಟ್ ಮಾಡ್ತೀನಿ ಅಂದರೆ v by d equal to ಸಿಗ್ಮಾ ಡಿವೈಡಿಂಗ್ ಬೈ ಎಪ್ಸಿಲ್ ನಾಟ್. ವಾಟ್ ಈಸ್ ವಿ? ವಿ ಅಂದರೆ ಈ ಡಿನ ಆ ಕಡೆ ತೆಗೆದುಕೊಂಡು ಹೋದಾಗ ಏನಾಗುತ್ತೆ ಡಿ ಸಿಗ್ಮಾ ಡಿವೈಡಿಂಗ್ ಬೈ ಎಪ್ಸಿಲ್ ನಾಟ್. ಓಕೆ ಅರ್ಥ ಆಗ್ತದೆ ಅನ್ಕೋತಾ ಇದ್ದೀನಿ. ಫೈನ್. ಸೊ ಐ ಡೋಂಟ್ ವಾಂಟ್ ದಿಸ್ ಪಾರ್ಟ್, ಇದನ್ನು ತೆಗೆದುಬಿಡೋಣ ಇದು. ಓಕೆ ಸೊ ನನಗೆ ಒಟ್ಟಾಗಿ ಕೆಪಾಸಿಟನ್ಸ್ ವಿ ನೋ ದ್ಯಾಟ್ ದಿಸ್ ಫಾರ್ಮುಲಾ ಈಕ್ವಲ್ ಟು ಕ್ಯೂ ಬೈ ವಿ. ನನಗೆ ವಿ ಮತ್ತು ಮೇಲೆ ಕ್ಯೂ ಬೇಕು. ಐ ಗಾಟ್ ವಿ, ಲೆಟ್ ಸಬ್ಸ್ಟಿಟ್ಯೂಟ್ ದೇರ್. ಮತ್ತು ಇಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ನಾನು ಮೊದಲು ಸಬ್ಸ್ಟಿಟ್ಯೂಟ್ ಮಾಡೋಣ. ಇದಕ್ಕೆ ನಾನು 4 ಅಂತ ಬರಿಬೋದೆ. ಅದಕ್ಕೆ ಕ್ಯಾನ್ ಐ ರೈಟ್ ದಿಸ್ ಆಸ್ ಇಕ್ವೇಷನ್ ನಂಬರ್ 4 ಯೂಸಿಂಗ್ ಇಕ್ವೇಷನ್ 4 ಇನ್ 1 ಇದರಲ್ಲಿ ಯೂಸ್ ಮಾಡೋಣ ಬಿಕಾಸ್ ಐ ವಾಂಟ್ ಸಿ ವ್ಯಾಲ್ಯೂ. ಸಿ ಈಸ್ ಈಕ್ವಲ್ ಟು ಕ್ಯೂ ಬೈ ವಾಟ್ ಈಸ್ ವಿ ಇಯರ್ ಡಿ ಸಿಗ್ಮಾ ಬೈ ಎಪ್ಸಲ್ ನಾಟ್. ಓಕೆ ಇದಕ್ಕೆ ನಾವಿನ್ನೂ ಸಿಂಪ್ಲಿಫೈ ಮಾಡೋಣ. ಇದು ಮೇಲ್ಗಡೆ ಹೋದಾಗ ರೆಸಿಪ್ರೋಕಲ್ ಆಗುತ್ತೆ. ನಾನು ಹಿಂಗೆ ಬರಿಬೋದು ಇದಕ್ಕೆ ಕ್ಯೂ ಎಪ್ಸಲ್ ನಾಟ್ ಡಿವೈಡಿಂಗ್ ಬೈ ಡಿ ಸಿಗ್ಮಾ ಅಂತ ಆಯಿತು. ಓಕೆ ಸೊ ಮತ್ತಮೇಲೆ ಈ ಒಂದು ಕ್ಯೂ ಅಂದರೆ ಸರ್ಫೇಸ್ ಡೆನ್ಸಿಟಿಗೆ ಅನುಗುಣವಾಗಿ ವಾಟ್ ಕ್ಯಾನ್ ಐ ರೈಟ್ ಹಿಯರ್ ಸಿಗ್ಮಾ. ವಾಟ್ ಈಸ್ ಸಿಗ್ಮಾ ಹಿಯರ್? ದಿಸ್ ಈಕ್ವಲ್ ಟು ಚಾರ್ಜ್ ಪರ್ ಏರಿಯಾ ಅಂತ ಬರಿಬೋದು. ಓಕೆ ಸಿ ಈಕ್ವಲ್ ಟು ಕ್ಯೂ ಬೈ ವಿ, ವ್ಯಾಲ್ಯೂಮ್ ಅಂದರೆ ಕ್ಯೂ ಬೈ ವಿ. ಓಕೆ ಒಂದು ಲೆಂತ್ ಲೀನಿಯರ್ ವೈರ್ ತೊಗೊಂಡಾಗ ಕ್ಯೂ ಬೈ ಎಲ್ ಅಂತ ಬರಿತೀವಿ. ಓಕೆ ವಿ ಆರ್ ಯೂಸಿಂಗ್ ಸಿಗ್ಮಾ ಫಾರ್ ಚಾರ್ಜ್ ಡೆನ್ಸಿಟಿ ಆಫ್ ದಿಸ್ ಎನಿ ಏರಿಯಾ. ಓಕೆ ಸೊ ವಾಟ್ ಈಸ್ ಕ್ಯೂ ಈಕ್ವಲ್ ಟು ಅಂದರೆ ನಾನು ಇಲ್ಲಿ ಏನು ಬರಿಬೋದು ಇಲ್ಲಿ ಕ್ಯಾನ್ ಐ ರೈಟ್ ಹಿಯರ್ ಕ್ಯೂ ಈಕ್ವಲ್ ಟು ಸಿಗ್ಮಾ ಎ ಅಂತ ಈ ರೀತಿ ಬರಿಬೋದಾ. ಸೊ ನಾವು ಲೆಟ್ ಸಬ್ಸ್ಟಿಟ್ಯೂಟ್ ಹಿಯರ್. ಫೈನ್. ಕ್ಯೂ ಅಂದ್ರಲ್ಲಿ ಬರಿತಾ ಇದ್ದೀನಿ ಸಿಗ್ಮಾ ಎ ಎಪ್ಸಲ್ ನಾಟ್ ಡಿವೈಡಿಂಗ್ ಬೈ ಡಿ ಸಿಗ್ಮಾ. ಇಲ್ಲಿ ರೀಸನ್ಸ ಬರಿತೀನಿ ಯಾಕಪ್ಪ ಅಂತಾರೆ ಕ್ಯೂ ಈಸ್ ಈಕ್ವಲ್ ಟು ಕ್ಯಾನ್ ಐ ಸೇ ಸಿಗ್ಮಾ ಎ. ಫೈನ್. ಸೊ ಕ್ಯಾನ್ ಐ ಕಟ್ ದಿಸ್ ಪಾರ್ಟ್? ಇದನ್ನು ಅಲ್ಲ ವೇಟ್ ನಾವೇನು ಮಾಡೋಣ ಅಂದರೆ ಕ್ಯಾನ್ ಐ ಕಟ್ ದಿಸ್ ಸಿಗ್ಮಾ ಹಿಯರ್. ಸೊ ಸಿ ಈಕ್ವಲ್ ಟು ವಿ ಆರ್ ಗೆಟ್ಟಿಂಗ್ ಎಪ್ಸಲ್ ನಾಟ್ ಎ ಡಿವೈಡಿಂಗ್ ಬೈ ಡಿ. ಇದು ಏನಿದೆ ನೋಡಿ ವಿತೌಟ್ ಡೈಎಲೆಕ್ಟ್ರಿಕ್ ಮೀಡಿಯಮ್ ತೊಗೊಂಡಾಗ ಎಪ್ಸಲ್ ಆರ್ ಅಂತ ಹಾಕಿರ್ತೀವಿ. ಓಕೆ ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಕೆಪಾಸಿಟೆನ್ಸ್ ಇಟ್ ಡಿಪೆಂಡ್ಸ್ ಆನ್ ಏರಿಯಾ ಆ್ಯಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್. ಏರಿಯಾ ಇಸ್ ಅಂದರೆ ಕೆಪಾಸಿಟೆನ್ಸ್ ಆಫ್ ಕೆಪಾಸಿಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏರಿಯಾ. ಇವೇನು ಪ್ಲೇಟ್ಸ್ ಇದೆ ನೋಡಿ ಏರಿಯಾ ಎಷ್ಟು ದೊಡ್ಡದಾಗುತ್ತೆ ಅಷ್ಟೊಂದು ಚಾರ್ಜ್ ಅದು ಸ್ಟೋರ್ ಮಾಡುತ್ತೆ. ಮತ್ತು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಅಂದರೆ ಡಿಸ್ಟೆನ್ಸ್ ಎಷ್ಟು ಸಮೀಪ ಬರುತ್ತೆ ಅದರ ಒಂದು ಕೆಪಾಸಿಟಿ ಆಫ್ ಸ್ಟೋರಿಂಗ್ ದ ಚಾರ್ಜ್ ಇನ್ಕ್ರೀಸಸ್. ಆಮೇಲೆ ಆ್ಯಂಡ್ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಮೀಡಿಯಮ್. ಓಕೆ ಅರ್ಥ ಆಯ್ತು ಅನ್ಕೋತಾಯಿದ್ದೀನಿ. ಇದು ಡೆರಿವೇಷನ್ ಇದೆ. ಸಿ ಈಕ್ವಲ್ ಎಪ್ಸಲ್ ನಾಟ್ ಎ ಡಿವೈಡ್ ಮಾಡಿ. ರಿಮೆಂಬರ್ ದಿಸ್ ಬಿಕಾಸ್ ಇದು ಅನ್ಕೊಂಡಾಗ ಯೂಸಲಿ ನ್ಯೂಮೆರಿಕಲ್ಸ್ ಭಾಳಷ್ಟು ಬರ್ತವೆ. ಓಕೆ ಇದು ಅರ್ಥ ಆಯ್ತು ಅನ್ಕೋತಾ ಇದ್ದೇನೆ. ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದೀನಿ ಕನ್ನಡದಲ್ಲಿ ಮಕ್ಕಳಿಗೆ ಅರ್ಥ ಆಗೋ ರೀತಿಯಲ್ಲಿ ಟ್ರೈ ಮಾಡಿದ್ದೇನೆ. ಈಗ ಮತ್ತು ಇನ್ನೊಂದು ಒಂದು ವೇಳೆ ನಿಮಗೆ ಕನ್ನಡದಲ್ಲಿ ಬಯಾಲಜಿ ಆಗಿರ್ಬೋದು ಫಿಸಿಕ್ಸ್ ಆಗಿರ್ಬೋದು ಮತ್ತು ಮ್ಯಾಥಮೆಟಿಕ್ಸ್ ಇನ್ಡೆಪ್ತ್ ನಿಮಗೆ ಇನ್ಫಾರ್ಮೇಷನ್ ಬೇಕಾಗಿತ್ತಂದರೆ ಕ್ಲಾಸಸ್ ಬೇಕಾಗಿತ್ತಂದರೆ ಮ್ಯಾಥಮೆಟಿಕ್ಸ್ ಇದೆ, ಬಯಾಲಜಿ ಇದೆ, ಮತ್ತು ಆಮೇಲೆ KCT ಮ್ಯಾಥ್ಸ್ ರನ್ ಆಗ್ತದೆ. ಇಂಟ್ರೆಸ್ಟ್ ಇತ್ತಪ್ಪ ಅಂದರೆ ಬೈ ಮಾಡ್ಕೊಳ್ಳಿ. 1000 ರೂಪೀಸ್ ಕೂಪನ್ ಡಿಸ್ಕೌಂಟ್ ಇದೆ. ಇಂಟ್ರೆಸ್ಟ್ ಇದ್ದರೆ ಬೈ ಮಾಡ್ಕೊಳ್ಳಿ. ಓಕೆ ಅದಕ್ಕಾಗಿ ನಿಮಗೆ ಅಲ್ಫಾ ಟ್ಯೂಟರ್ಸ್ ಕಲಬುರ್ಗಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡ್ರೆ ಎರಡೂ ನಿಮಗೆ ಇದರಲ್ಲಿ ಒಂದೊಂದು ಚಾಪ್ಟರ್ ಟೋಟಲಿ ಡೆಮೋ ಇದೆ. ಚೆಕ್ ಮಾಡ್ಕೊಳ್ಳಿ, ನೋಡಲಿ. ಚೆನ್ನಾಗಿ ಅನಿಸಿತ್ತಂದರೆ ನೀವು ಏನಪ್ಪ ಅಂದರೆ ಬೈ ಮಾಡ್ಕೊಳ್ಬೋದು. ಬಯಾಲಜಿ ಇನ್ ಡೀಟೇಲ್ ನಿಮಗೆ ಇರುತ್ತೆ. ಯಾರು KCT ಮತ್ತು ನೀಟಿಗೆ ಟ್ರೈ ಮಾಡ್ತಿದ್ರೆ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ ಸೊ ಮ್ಯಾಥ್ಸ್ ಆಲ್ಮೋಸ್ಟ್ ನಿಮಗೆ ಸಿಂಪಲ್ ಏನು ಹೇಳೋಕ್ಕೆ ಪ್ರಯತ್ನ ಮಾಡಿದ್ದೇನೆ. ಸೊ ಆಲ್ರೆಡಿ KCT ಲಾಂಗ್ ಟರ್ಮ್ ನಡೀತಾ ಇದೆ. ಇಂಟ್ರೆಸ್ಟ್ ಇದ್ದರೆ ಬೈ ಮಾಡ್ಕೊಳ್ಳಿ. ಓಕೆ ವಾಟ್ಸಪ್ ಮಾಡ್ಕೊಳ್ಬೋದು ಏನಾದರೂ ಡೀಟೇಲ್ ಇನ್ಫಾರ್ಮೇಷನ್ ಬೇಕಿತ್ತಂದರೆ. ಓಕೆ ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೊಂದು ನಮ್ಮ ವಿಡಿಯೋದಲ್ಲಿ ಟೇಕ್ ಕೇರ್. ಬಾಯ್.